ಏನ್ ಕುಮುದ ಆಯ್ತಾ ಒಡವೆ ನೋಡಿದ್ದೆಲ್ಲ? ಆದ್ರೂ ನೀವು ಬರ್ಬೇಕಿತ್ತು ಅದಕ್ಕೆ. ಆ ನೆಕ್ಲೆಸ್ ಇಷ್ಟು ಚೆನ್ನಾಗಿತ್ತು ಗೊತ್ತಾ? ಹೋಗ್ಲಿ ಬಿಡು ಕುಮುದ, ಅವ್ರ ಮನೆ ಮಗಳು, ಅವ್ರ ಖುಷಿ. ನಾ ಹೋಗ್ ನೋಡೋದು ಏನ್ ಚೆನ್ನಾಗಿರುತ್ತೆ ಅಲ್ವಾ? ಅದು ನಿಜಾನೇ. ಹೋಗ್ಲಿ ಬಿಡಿ, ಈಗ ನೀವು ಬಂದ್ ನೋಡದೇ ಇದ್ರು ಆ ನೆಕ್ಲೆಸ್ ಬರೋದು ನಮ್ಮನೆಗೆ ಅಲ್ವಾ? ಆಗ ನೋಡ್ಕೊಂಡ್ರಾಯ್ತು. ಏನ್ ಕುಮುದ, ನೆಕ್ಲೆಸ್ ಅಂತಲ್ಲ ಬಾರಿ ಜೋರಾಗಿ ಮಾತಾಡ್ತಿದ್ಯಾ? ನಿಮ್ಗೆ ಯಾಕ್ರಿ ಅದೆಲ್ಲ? ನೀವೇನೋ ಕೆಜಿ ಗಟ್ಲೆ ಒಡವೆ ಮಾಡ್ಸಿರೋರ್ ತರ. ಏನೋ ಯಾರು ಕಂಡಿಲ್ದೇ ಇರೋ ಒಡವೆ ನೋಡು. ಏನೋ ಒಂದು ಜುಜುಬಿ 5-10 ಲಕ್ಷ ತಾನೆ. ಏನು ಜುಜುಬಿ 5 ಲಕ್ಷದ? ನೋಡಿದ್ರ ಅದಕ್ಕೆ ಇವ್ರನ್ನ ಇಲ್ಲಿವರೆಗೂ ನೆಟ್ಟಿಗೆ ಒಂದು ಕರಿಮಣಿ ಸರ ಮಾಡಿಸಿ ಹಾಕಿಲ್ಲ. ಹೋಗ್ಲಿ ಒಂದು ಬಳೆ, ಅದು ಗಾಜಿಂದೆ. ಈಗಿರೋ ಸಣ್ಣ ಪುಟ್ಟ ಒಡವೆ ಎಲ್ಲ ಅಪ್ಪ ಅಣ್ಣ ಮಾಡ್ಸಿ ಹಾಕಿದ್ದು. ಈಗ ಬಂದ್ಬಿಟ್ರು ಮಾತಾಡ್ಸ್ಕೊಂಡು. ಕುಮುದ, ಈಗ ಯಾಕ ಆ ಮಾತೆಲ್ಲ? ಅದೇ ಅಕ್ಕ, ಹಂಗೆ ಹೇಳಿ ಅವಳಿಗೆ. ನಿಮ್ಮನ್ನ ಯಾರು ಇಲ್ಲಿ ಕರೆದಿದ್ದು? ಇಲ್ಲಿ ಬಂದ್ ಮಾತಾಡಕ್ಕೆ? ಗೌರಿ ದುಃಖ ಗಂಡಸಿಗೆ ಯಾಕೆ? ಸುಮ್ಮನೆ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೊಗೆ 3 ಕಾಸಿನ ಒಡವೆಗೆ ಉದ್ದ ಮಾತಾಡ್ತಾನೆ. ಅಲ್ಲ ಗರಿ, ಏನಾಯ್ತು? ಏನೋ ಜೋರಾಗಿ ಮಾತಾಡ್ತಿದ್ರಲ್ಲ? ಏನಿಲ್ಲಪ್ಪ, ನಿನಗೆ ಗೊತ್ತಲ್ಲ, ನಿನ್ ತಂಗಿದು ನಿನ್ ಬಾವಂದು. ಅದ್ರ ಬಗ್ಗೆ ನಾನು ಕೇಳೋದೇ ಇಲ್ಲ ಬಿಟ್ಟು. ಚಿಕ್ಕಪ್ಪ, ನೀವೇ ಹಿಂಗೆ ಹೇಳಿದ್ರೆ ನಾವು ಇನ್ನೇನು ಹೇಳ್ಬೇಕು ಹೇಳಿ? ಓ, ಎಲ್ರು ಇಲ್ಲಿದ್ದೀರಾ? ನಾನ್ ಹೊರಗಡೆ ಎಲ್ಲ ಹುಡ್ಕಾಡ್ಕೊಂಡ್ ಬಂದೆ. ಯಾಕಮ್ಮ, ಏನಾಯ್ತು? ಲಕ್ಷ್ಮಿ, ದೇವಕಿ ಅವ್ರು ಇದಾರಲ್ಲ, ಅಮೃತಿಗೆ ಒಂದ್ ನೆಕ್ಲೆಸ್ ತಗೊಂಡಿದ್ದಾರೆ. ಇಷ್ಟು ಚೆನ್ನಾಗಿದೆ ಗೊತ್ತಾ? ಹೌದಾ? ನಾನು ಕುಮುದ ಹೋಗಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ. ರಿಸೆಪ್ಷನ್ಗೆ ನಿನಗೂ ಅಂತದೇ ಏನಾದ್ರು ಕೊಡ್ತಾರೇನೋ. ಹೂ ಕಣೆ ಲಕ್ಷ್ಮಿ, ನಿನಗೆ ಅಂತ ಯಾರಾದ್ರೂ ಒಡವೆ ಕೊಟ್ರೆ ಅದನ್ನ ನಿಮ್ಮಮ್ಮ ತಾನೇ ಹಾಕೊಂಡ್ ಮರಿತಾಳ ಅನ್ಸುತ್ತೆ. ಕುಮುದ, ನಾನ್ ಯಾಕೆ ಹಾಕೊಳ್ಳಿ? ಪಾಪ ನಮ್ ಲಕ್ಷ್ಮಿ, ಅವಳಿಗೆ ಮೊದ್ಲೆಲ್ಲ ಏನಾದ್ರೂ ತಗೊಂಡ್ರೆ ಮೇಘ್ನಂಗಿರ್ಲಿ ಅಂತ ಹೇಳೋಳು. ಆಯ್ತಾಯ್ತು, ಅದನ್ನ ಬಿಡು ಈಗ. ಆದ್ರೂ ಈ ಮನೆಯವರು ತುಂಬಾ ಶ್ರೀಮಂತರಪ್ಪ. ಬೇಕಂದ ಕೂಡಲೇ ಒಡವೆ ಮಾಡಿಸ್ಬಿಡ್ತಾರೆ. ನಾವು ಇದೀವಿ, ಜೀವನ ಪೂರ್ತಿ ಕೂಡಿಟ್ರು ಸ್ವಲ್ಪ ಚಿನ್ನ ತಗೊಳಕ್ ಆಗೋದಿಲ್ಲ. ತಗೊಂಡ್ರು ಅದನ್ನ ಅಡ ಇಟ್ಬಿಡ್ತೀವಿ.